ನಮಸ್ತೆ ವೀಕ್ಷಕರೇ, ಇವತ್ತು ನಿಮಗೆ ಒಳ್ಳೆ ನೋಡಿ ಮಾನ್ಸೂನ್ ಸ್ಟಾರ್ಟ್ ಆಯಿತು. ಈಗ ಎಲ್ಲರೂ ತಮ್ಮ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಈಗ ಕಾಫಿ ತೋಟದಲ್ಲಿ ಈಗ ಜೂನ್ 1ರಿಂದ ಒಂದು 10-15 ಒಳಗೆ ನಾವು ಫಸ್ಟ್ ಟ್ರಿಪ್ ಗೊಬ್ಬರ ಕೊಡ್ತೀವಿ. ಈ ಟೈಮಲ್ಲಿ ಒಳ್ಳೆ ಮಳೆ ಆಯ್ತಾ ಉಂಟು. ಆ ಮಳೆ ಸ್ಟಾರ್ಟಿಂಗಲ್ಲಿ ನಾವು ಗೊಬ್ಬರ ಕೊಟ್ಟರೆ ಕಾಫಿ ನೋಡಿ ಈಗಲೇ ಎಲ್ಲ ಮಿಡಿಗಳು ಇದಾಗ್ತಾ ಇದೆ. ಅದಕ್ಕೆ ನಾವು ಈಗ ಗೊಬ್ಬರ ಕೊಟ್ಟರೆ ಮಳೆ ಆದರೆ ಉದುರಲ್ಲ. ಹಾಗೆ ನಾವು ಒಳ್ಳೆ ಸೆಲೆಕ್ಷನ್ ಮಾಡಿಬಿಟ್ಟು ಒಳ್ಳೆ ಗೊಬ್ಬರ ತಗೊಳ್ತೀವಿ, ಒಳ್ಳೆ ಕಂಪನಿ ತಗೊಳ್ತೀವಿ. ಅದ್ರ ಬಗ್ಗೆನೂ ಮಾಹಿತಿ ನಾನು ಕೊಡ್ತೀನಿ ನೋಡಿ. ಈಗ ಬುಡ ಬಿಡಿಸ್ಬೇಕು. ಬುಡ ಬಿಡಿಸಿ ರೌಂಡಿಂಗ್ ಮಾಡಿಬಿಟ್ಟು ಕಂಬ ಚಿಗುರು ಇರುತ್ತೆ, ಅದನ್ನು ತೆಗೆದು ಆಮೇಲೆ ನಾವು ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕಿ ಒಂದು ಲೈಟ್ ಮಳೆ ಸಿಕ್ಕಿದ್ರೆ ಪರವಾಗಿಲ್ಲ, ದೊಡ್ಡ ಮಳೆ ಬಂದರೂ ಬರಬಾರ್ದು. ಲೈಟ್ ಮಳೆ ಇದ್ರೆ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಒಳ್ಳೆ ಗೊಬ್ಬರ ಹಾಕಿದ್ಮೇಲೆ ಹಿಂಗೆ ಒಳ್ಳೆ ಚಿಗುರು ಬರುತ್ತೆ, ನೋಡಿ ಒಳ್ಳೆ ನೀಟಾಗಿ ಚಿಗುರು ಬರುತ್ತೆ. ಹಂಗೆ ಗಿಡಗಳು ಒಳ್ಳೆ ಪುಷ್ಟಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಹಾಗೆ ನಾನು ಗೊಬ್ಬರದ ಬಗ್ಗೆ ಹೇಳ್ಕೊಡ್ತೀನಿ. ಹಾಗೆ ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಗೊಬ್ಬರ ಸಂಪೂರ್ಣ ಗೊಬ್ಬರ ಇದ್ರಲ್ಲ ರೈತರಿಗೆ ತುಂಬ ಕಷ್ಟ, ತುಂಬ ರೇಟ್ ಆಗಿದೆ. 2300 ರೂಪಾಯಿ. ನೋಡಿ ಕೆಲವರು ಗೊಬ್ಬರ ಬುಡಕ್ಕೆ ಹಾಕ್ಬಿಡ್ತಾರೆ. ಬುಡಕ್ಕೆ ಯಾವ ಕಾರಣಕ್ಕೂ ಹಾಕ್ಬಾರ್ದು, ರೌಂಡಲ್ಲಿ ಹಾಕ್ಬೇಕು. ನೋಡಿ ರೌಂಡ್ ಇರಬೇಕು, ಕಾಫಿ ಗಿಡದ ಬೇರುಗಳು ತುಂಬ ವಿಸ್ತಾರವಾಗಿರುತ್ತೆ. ದೂರದಲ್ಲಿ ಒಂದು 2 ಅಡಿ ಬಂದಿರುತ್ತೆ. 2 ಅಡಿ ದೂರದಲ್ಲಿ ಹಾಕಿದ್ರೆ ಚೆನ್ನಾಗಿ ಎಳ್ಕೊಳ್ತದೆ.